4 ಸ್ನೇಹಿತರು ಮತ್ತು ಬೇಟೆಗಾರ. ಒಂದು ಕಾಡಿನಲ್ಲಿ ಜಿಂಕೆ, ಆಮೆ, ಕಾಗೆ ಮತ್ತು ಇಲಿ ಸ್ನೇಹಿತರಾಗಿದ್ದರು. ಅವರು ಕಾಡಿನಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದರು. ಒಂದು ದಿನ ಜಿಂಕೆ ಬೇಟೆಗಾರನ ಬಲೆಗೆ ಸಿಕ್ಕಿಬಿದ್ದಿತು ಮತ್ತು ಸ್ನೇಹಿತರು ಅವನನ್ನು ಉಳಿಸಲು ಉಪಾಯ ಮಾಡಿದರು. ಜಿಂಕೆ ನೋವಿನಿಂದ ಬಳಲುತ್ತಿರುವಂತೆ ಹೆಣಗಾಡಿತು ಮತ್ತು ನಂತರ ಅದು ಸತ್ತಂತೆ ಕಣ್ಣುಗಳನ್ನು ತೆರೆದು ಚಲನೆಯಿಲ್ಲದೆ ಮಲಗಿತ್ತು. ನಂತರ ಕಾಗೆ ಮತ್ತು ಇತರ ಪಕ್ಷಿಗಳು ಜಿಂಕೆಯ ಮೇಲೆ ಕುಳಿತು ಸತ್ತ ಪ್ರಾಣಿಗೆ ಮಾಡುವಂತೆ ಅದನ್ನು ಕುಕ್ಕಲು ಪ್ರಾರಂಭಿಸಿದವು. ಆ ಸಮಯದಲ್ಲಿ ಆಮೆ ಬೇಟೆಗಾರನ ಹಾದಿಯನ್ನು ಅಡ್ಡಿಪಡಿಸಿತು. ಬೇಟೆಗಾರ ಜಿಂಕೆ ಸತ್ತಿದೆ ಎಂದು ಭಾವಿಸಿ ಅದನ್ನು ಬಿಟ್ಟು ಆಮೆಯ ಹಿಂದೆ ಹೋದನು. ಏತನ್ಮಧ್ಯೆ ಕಾಗೆ ಆಮೆಯನ್ನು ಎತ್ತಿಕೊಂಡು ಬೇಟೆಗಾರನಿಂದ ಬೇಗನೆ ತೆಗೆದುಕೊಂಡು ಹೋದಾಗ ಇಲಿ ಜಿಂಕೆಯನ್ನು ಬಿಡಿಸಲು ಬಲೆ ತೆರೆದುಕೊಂಡಿತು. ಈ ಕಥೆಯಿಂದ ನಾವು ಏನನ್ನು ಕಲಿತೆವು? ತಂಡದ ಕೆಲಸವು ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು.